ಪ್ರೇಮ ಅವ್ರ ಬಗ್ಗೆ ಇನ್ನೊಂದೇ ಒಂದು ಪದ ಆಡಿದ್ರು ನಿನ್ನ ನಾಲ್ಗೆ ಸಿಳಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಪ್ರೇಮ ಅವರು ನನ್ನ ಮದ್ವೆ ಆಗ್ತಾರೋ ಇಲ್ವಾ ನನಗೆ ಚಿಂತೆ ಇಲ್ಲ. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ನಾನು ಅದನ್ನ ಒಪ್ಕೋತೀನಿ. ಹಂಗಂತ ನೀನ್ ಅವ್ರ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ದೆ ಅನ್ಕೋ, ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಮಾದೇವ, ನೀನೋಳ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೋಬೇಕು, ಬಂಗಾರ ತರ ನೋಡ್ಕೋಬೇಕು. ನೋಡ್ಕೋತಿಯಲ್ಲ? ಎಲ್ರೂ ಎಷ್ಟು ಸಂತೋಷವಾಗಿದ್ದೀರಾ ಅಲ್ವಾ? ಇರಿ ಇರಿ, ಇನ್ ಸ್ವಲ್ಪ ಹೊತ್ತಷ್ಟೇ ಈ ನಿಮ್ ಸಂತೋಷ ಸಂಭ್ರಮ ಎಲ್ಲ. ಆಮೇಲೆ ಎಲ್ರು ಗಾಬರಿಯಾಗಿ ಗೋಳಾಡ್ತೀರ. ಇಷ್ಟೊತ್ತಿಗೆ ನಮ್ಮ ಹುಡುಗರು ಆ ಪ್ರೇಮನ ಎತ್ತಾಕೊಂಡು ಹೋಗಿರ್ತಾರೆ. ಅಮ್ಮ, ಅಮ್ಮ, ಏನೇ? ಅಮ್ಮ, ನೀನ್ ಕಾವ್ಯ? ಅಮ್ಮ, ಪ್ರೇಮಕ್ಕ ರೂಮಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ಕಾವ್ಯ? ಪ್ರೇಮ ರೂಮಲ್ ತಾನೇ ಇದ್ಲು. ಇಲ್ಲಪ್ಪ, ನಾನು ಹೊರಗಡೆನೂ ಹುಡುಕ್ದೆ. ಬೇರೆಯವ್ರು ಯಾರಾದ್ರೂ ಅಕ್ಕನ ಇಲ್ಲಿ ಕರ್ಕೊಂಡ್ ಬಂದಿರ್ಬೋದಾ ಅಂತ ಬಂದೆ, ಆದ್ರೆ ಅವಳು ಇಲ್ಲೂ ಇಲ್ಲ. ಅಮ್ಮ, ಅಕ್ಕ ಏನಾದ್ರೂ ನಿಂಗೆ ಹೇಳಿ ಹೋಗಿದ್ಲಾ? ಇಲ್ಲ ಕಣೆ, ನಂಗೊಳೇನು ಹೇಳಿಲ್ಲ. ನನ್ನ ಹತ್ರನೂ ಏನು ಹೇಳಿಲ್ಲ ಕಣೆ. ನೋಡಪ್ಪ, ಮನಸ್ಸಲ್ಲಿ ನಿನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಹೋಗು. ಹರಿದ್ರ ಕುಂಕುಮ ಸಮರ್ಪಯಾಮಿ. ಅರೆ ಏನಿದು, ಅಕ್ಕಪಕ್ಕ ರೂಮಲ್ಲೆಲ್ಲ ಹುಡ್ಕಾಡ್ ನೋಡ್ದ್ಯಾ? ಎಲ್ಲಾ ಕಡೆ ನೋಡ್ದೆ ಅಮ್ಮ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ರೇ, ಏನ್ರಿ ಇದು? ಈ ಸಮಯದಲ್ಲಿ ಅವಳೆಲ್ಲ ಹೋದ್ಲು? ಶಾರದಾ, ಆತಂಕ ಪಡ್ಬೇಡ, ಇಲ್ಲೇ ಎಲ್ಲ ಇರ್ತಾಳೆ. ಬಾ ನೋಡೋಣ, ಬಾ ಮಕ್ಕಬೆ. ಏನು ಸಕ್ಸಸ್ ಅಕ್ಕ, ಸಕ್ಸಸ್. ಇನ್ನ ಮಹಾದೇವನ್ ಮದುವೆ ನಡೆಯೋದಿಲ್ಲ. ನಾವು ಅನ್ಕೊಂಡಿದ್ದ ಪ್ರಕಾರನೇ ಎಲ್ಲ ಆಗಿದೆ. ಏನಾಗ್ಬಿಡುತ್ತೋ ಅಂತ ಆಗ್ಲಿಂದ ನನ್ನ ಮನಸ್ಸು ಹೊಡ್ಕೋತಾನೆ ಇತ್ತು ಕಣೋ. ಅಬ್ಬಾ, ಈಗ ನನಗ್ ಸಮಾಧಾನ. ತಾನು ಆಸೆ ಪಟ್ಟು ಮನೆ ತುಂಬಿಸ್ಕೊಳ್ಳೋ ಪ್ರೇಮ ಮದ್ವೆ ಮನೆಯಿಂದ ಓಡ್ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಕಲ್ಯಾಣಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಅವಳು ಕೊಡಕ್ಕಂದ್ರೆ ಇಡೀ ಮನೆ ಸಾಮ್ರಾಜ್ಯ ನಮ್ದೇ ಕಣೋ. ಹೌದಕ್ಕ, ಇನ್ಮೇಲೆ ನಮ್ಮನ್ನು ಯಾರೂ ಕೇಳೋರಿಲ್ಲ. ಪ್ರೇಮ, 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 ಪ್ರೇಮ. ಕಾವ್ಯ, ನೀನನ್ನ ಅವಳ ಜೊತೆಲಿರು ಅಂತ ಬಿಟ್ಟೋಗಿದ್ರೆ ಅವಳನ್ನೊಬ್ಬಳನ್ನೇ ಬಿಟ್ಟು ನೀನೆಲ್ಲ ಹೋಗಿದ್ದೆ? ನಂಗೊಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತಮ್ಮ. ಮಾತಾಡ್ಕೊಂಡ್ ಬರೋಷ್ಟರಲ್ಲಿ ಅಕ್ಕ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ನಿನ್ನ ನಂಬಿ ನಾವ್ ಬಿಟ್ಟು ಹೋದ್ವಿ ನೋಡು, ನಮಗ್ ಬುದ್ಧಿ ಇಲ್ಲ. ಪ್ರೇಮ ನನಗೆ ಹೇಳ್ದೆ ಎಲ್ಲೂ ಹೋದವಳಲ್ಲ. ಏನಿವತ್ತು ಇದ್ದಕ್ಕಿದ್ದಾಗ ಎಲ್ಲಿಗೆ ಹೋದ್ಲು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಏನಾದ್ರೂ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಚಚೆ, ನನ್ನ ಮಗಳು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಮದ್ವೆ ಇಷ್ಟ ಅಲ್ಲ ಅಂದಿದ್ರೆ ನೇರವಾಗಿ ನನಗೆ ಹೇಳಿರ್ತಿದ್ಲು. ನನ್ನ ಮಾತನ್ನು ಯಾವತ್ತೂ ಅವಳು ಮೀರ್ತಿರ್ಲಿಲ್ಲ.
ಇಲ್ಲೇ ಎಲ್ಲೋ ಮಂಟಪದ ಹತ್ರ ಇರ್ತಾಳೆ, ಹುಡ್ಕೋಣ ಬಾ. ಒಂದ್ ವೇಳೆ ಅಕ್ಕಂಗೇನಾದ್ರೂ ಈ ಮದ್ವೆ ಇಷ್ಟ ಇಲ್ದಿರ ಓಡ್ ಹೋದ್ಲಾ? ಕಿತ್ತಿದ್ರೆ ಅವಳು ನನ್ನ ಹತ್ರ ಹೇಳಿರ್ತಿದ್ಲು ಅಲ್ವಾ? ನಾನು ಈ ಮದ್ವೆ ಬೇಡ ಅಂತ ಹೇಳ್ದಾಗ್ಲು ಅವಳು ಸುಮ್ಮನೆ ಇದ್ಲು. ಹಾಗಾಗಿ ಅವಳು ಈ ಮದ್ವೆ ಇಷ್ಟ ಇಲ್ಲ ಅಂತ ಓಡ್ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಈ ರೂಮಲ್ಲಿ ಇದ್ದವಳು ಇದ್ದಕ್ಕಿದ್ದ ಹಾಗೆ ಎಲ್ ಕಾಣೆ ಆದ್ಲು? ಎಲ್ ಹೋದ್ಲು? ಏನಾಯ್ತು ಅಕ್ಕಂಗೆ? ಶಾರದಾ, ಪ್ರೇಮ ಎಲ್ಲೂ ಕಾಣ್ತಿಲ್ವಲ್ಲೇ? ಅವಳನ್ನ ಎಲ್ಲಿ ಅಂತ ಹುಡುಕೋದು? ಕಲ್ಯಾಣಿ ಕೇಳಿದ್ರೆ ಏನಂತ ಹೇಳ್ಬೇಕು? ಏನ್ರಿ ಇದು ಹೀಗಾಗೋಯ್ತು? ನಾವ್ ಕಲ್ಯಾಣಿ ಅತ್ತಿಗೆ ಹೇಗ್ ಮುಖ ತೋರ್ಸೋದು? ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಾವ್ ಹೇಗ್ ಮಾತಾಡೋದು? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ ರೀ. ಬಾ, ಅಲ್ಲೆಲ್ಲಾದ್ರೂ ನೋಡೋಣ. ಇಲ್ಲ ಶಾರದಾ, ಇದು ಎಲ್ಲಿ ಅಂತ ಹುಡ್ಕೋದೆ ಅವಳನ್ನ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಏನ್ ಮಾದೇವ, ಪ್ರೇಮ ನಿನ್ನ ಮದುವೆ ಮಾಡ್ಕೊಳ್ದೆ ಓಡೋಗ್ಬಿಟ್ಲಂತೆ? ನಿನ್ ತಂಗಿನ ನಮ್ ಗರ್ಡನ್ ಕೊಡು, ನನ್ ತಂಗಿನ ನಿನಗ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಒಳ್ಳೆ ಆಫರ್ ಕೊಟ್ಟಿದ್ದೆ. ದಿಮಾಗ್ ತೋರಿಸಿ ರಿಜೆಕ್ಟ್ ಮಾಡ್ಬಿಟ್ಟೆ. ನಿನ್ಗಿದೆಲ್ಲ ಆಗ್ಬೇಕಾದ್ದೆ, ಆಗ್ಲಿ ಬಿಡು. ಕಲ್ಯಾಣಿ ಅಮ್ಮ, ನೀವೇ ಯೋಚನೆ ಮಾಡಿ. ಒಂದ್ ಹುಡುಗಿ ಮದ್ವೆ ಮಂಟಪದಿಂದ ಇವನ್ ನಮ್ ಮದ್ವೆ ಆಗಲ್ಲ ಅಂತ ಓಡೋಗ್ತಾಳೆ ಅಂದ್ರೆ ಇವನ್ ಅದೃಷ್ಟ ಎಷ್ಟು ಎಕ್ಕುಟ್ಟೋಗಿದೆ ಅಂತ. ಇನ್ನು ಕಾಲ ಮಿಂಚಿಲ್ಲ, ಅದೇ ಆಫರ್ನ ವಾಪಸ್ ಕೊಡ್ತಾ ಇದ್ದೀನಿ. ನಮ್ ಗರ್ಡನ್ಗೆ ನಿಮ್ ಹುಡ್ಗಿನ ಕೊಟ್ಟು ಮದ್ವೆ ಮಾಡ್ಕೊಡಿ, ನನ್ ತಂಗಿನ ನಿಮ್ ಹುಡ್ಗನ್ಗೆ ಇದೇ ಮಂಟಪದಲ್ಲಿ ಮದ್ವೆ ಮಾಡ್ಕೊಡ್ತೀವಿ. ಹೇಯ್, ನಾನ್ ಸತ್ರು ಕೂಡ ನೀನ್ ಅನ್ಕೊಂಡಿದ್ದಾಗಲ್ಲ ಕಣ. ನಮ್ಮ ಮದ್ವೆ ಮನೇಲಿ ನಿಮ್ಗೇನ್ರಲ್ಲ ಕೆಲ್ಸ? ಬೇಡ ಕಣ. ಬದುಕಕ್ ಆಸೆ ಇದ್ರೆ ಈಗ್ಲೇ ಇಲ್ಲಿಂದ ಹೋಯ್ತಾ ಇರಿ, ಇಲ್ಲ ಅಂದ್ರೆ ಇಬ್ರು ಅಡ್ಡಡ್ಡ ಕತ್ತರಿಸಿ ಇಲ್ಲೇ ಮೂಟೆ ಬರ್ತೀನಿ. ಆಹಾಹಾಹಾ, ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಚೆನ್ನಾಗಿದೆಯೋ. ಇವನ್ ಹೀಗೆ ಆವೇಶ ಮಾಡ್ಕೋಬೇಕು, ಆವೇಶದಲ್ಲಿ ಏನಾದರೂ ಎಡವಟ್ ಮಾಡ್ಕೋಬೇಕು. ಪೊಲೀಸ್ ಅವ್ರು ಬಂದು ಇವನ್ ಕೈಗೆ ಬೇಡಿ ಹಾಕಿ ಊರ್ ಜನದ ಮುಂದೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಖುಷಿ ಪಡ್ಬೇಕು. ನಮ್ಮನ್ನೇ ಕತ್ತರಿಸ್ತೀನಿ ಅಂತೇನೋ? ನೀನು ಗುಂಡಿಗೆ ಇದ್ರ ಬಾರೋ. ನನ್ ಕೈ ಸಾಯಕ್ಕೆ ಬಂದಿದ್ಯಾ ಕಣ ನೀನು. ನೀವಿಬ್ರು ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಏಯ್ ಕರ್ಸೋ, ಯಾವನ್ ಬೇಡ ಅಂದಿದ್ದು? ಪೊಲೀಸೇ ಬಂದು ನಂಗೆ ನ್ಯಾಯ ಕೊಡ್ಲಿ. ಈ ಮಾದೇವತ ನನ್ನ ಕೈನ ಕತ್ತರಿಸಿದ್ದು ತಪ್ಪು ನಿಮ್ದೆ. ನನ್ ತಂಗಿನ ಮುಟ್ಟಿ ಮೊದ್ಲು ತಪ್ಪು ಮಾಡ್ದವ್ನು ಯಾವನಲ್ಲ? ಯಾಕ್ರೋ ನಮ್ ಕುಟುಂಬದ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ತಿದ್ದೀರಾ?
ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಆಚೆ ಹೋಗ್ಬಿಡಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಓಹ್ ಭಾವ, ಈ ದೊಡ್ಡ ಮನುಷ್ಯರಿಗೆ ಆವೇಶ ಬೇರೆ ಬಂದ್ಬಿಡ್ತು. ರೀ ಸ್ವಾಮಿ, ಅವತ್ ನಾವಿಬ್ರು ಗಿಣಿಗ್ ಹೇಳ್ದಂಗೆ ಹೇಳಿದ್ವಿ, ನಿಮ್ ಮಗಳನ್ನ ಈ ಮಾಧವನ್ ಕೊಡ್ಬೇಡಿ ಅಂತ. ನೀವು ನಮ್ಮ ಮಾತಲ್ಲಿ ಕೇಳ್ತೀರಾ? ಇವತ್ ನೋಡಿದ್ರೆ ಅಪ್ಪನ್ ಮಾತ್ ಮೀರೋದೇ ಇಲ್ಲ ಅನ್ನೋ ನಿಮ್ಮ ಮಗಳು ಎಲ್ರ ಕೈಲೂ ಚೊಂಬ್ಕೊಟ್ಟು ಓಡೋಗ್ಬಿಟ್ಟಿದ್ದಾಳೆ. ಹೇಯ್, ಅಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ ಮಗಳ ಬಗ್ಗೆ ನಿನಗೇನೋ ಗೊತ್ತು? ಗೊತ್ತಾಗಕ್ಕೆ ಏನ್ ಉಳಿದಿದೆ ಬಿಡಿ ಸ್ವಾಮಿ, ಇಡೀ ಊರ್ ಜನಕ್ಕೆ ಗೊತ್ತಾಗಿದೆ. ನಿಮ್ ಮಗಳು ಮದ್ವೆ ದಿನ ಓಡೋಗಿದ್ದಾಳೆ ಅಂದ್ರೆ ಏನ್ರಿ ಅರ್ಥ? ಅವಳು ಯಾವನ್ನೋ ಲವ್ ಮಾಡಿದ್ಲು, ಇವತ್ತು ಅವನ ಜೊತೆ ಓಡೋಗಿದ್ದಾಳೆ ಅಂತ ಅರ್ಥ. ನೀನು ರೀ, ನೀವ್ ಸಮಾಧಾನವಾಗಿರಿ. ನಾಯಿ ಬೊಗಳಿದ್ರೆ ದೇವ್ಲೋಕ ಏನ್ ಹಾಳಾಗಲ್ಲ. ನಮ್ ಮಗಳೇನು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ಇವ್ರಿಗೇನ್ ಗೊತ್ತು ಮಣ್ಣು? ಗೊತ್ತಾಗಿರೋದಕ್ಕೆ ಮಾತಾಡ್ತಾ ಇರೋದು. ಇವತ್ತು ಮದ್ವೆ ಮಂಟಪದಿಂದ ಓಡೋಗಿರೋದು ನಮ್ಮನೆ ಹೆಣ್ಮಗಳಲ್ಲ, ನಿಮ್ಮನೆ ಹೆಣ್ಮಗಳು. ಪ್ರೇಮ ಅವ್ರ ಬಗ್ಗೆ ಇನ್ನೊಂದೇ ಒಂದು ಪದ ಆಡಿದ್ರು ನಿನ್ನ ನಾಲ್ಗೆ ಸಿಳಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಪ್ರೇಮ ಅವರು ನನ್ನ ಮದ್ವೆ ಆಗ್ತಾರೋ ಇಲ್ವಾ ನನಗೆ ಚಿಂತೆ ಇಲ್ಲ. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ನಾನು ಅದನ್ನ ಒಪ್ಕೋತೀನಿ. ಹಂಗಂತ ನೀನ್ ಅವ್ರ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ದೆ ಅನ್ಕೋ, ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಏಯ್ ಮಾದೇವ, ಇದು 4ನೇ ಸಲ ಕಣೋ ನಿನ್ ಮದ್ವೆ ನಿಲ್ತಿರೋದು. ಬರೀ 4 ಸಲ ಅಲ್ಲ, 40 ಸಲ ನಿನ್ ಮದ್ವೆ ಫಿಕ್ಸ್ ಆದ್ರೂ ಅದನ್ನ ನಿಲ್ಸೋದ್ ನಾವೇನೆ. ನೆನ್ಪಿಟ್ಕೋ, ಯಾವತ್ತು ನಿನ್ ತಂಗಿನ ನನಗ್ ಮದ್ವೆ ಮಾಡ್ಕೊಡ್ತೀಯೋ ಅವತ್ತೇ ನಿನ್ ಮದ್ವೆ ಆಗೋದು. ಅಲ್ಲಿವರೆಗೂ ನಿನ್ ಮದ್ವೆ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ದೀರಾ? ಯಾಕೆ ನನ್ ಮಗನ ಮೇಲೆ ಇಷ್ಟು ಧಾಗೆ ಸಾಧಿಸ್ತಾ ಇದ್ದೀರಾ? ದೇವ್ರೆ, ಯಾಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ? ಅಕ್ಕ, ಅಮ್ಮ ಮಾತಾಡಮ್ಮ. ದೊಡಮ್ಮ, ದೊಡಮ್ಮ, ರಾಮ್, ಏನಾಯ್ತು ಚೆಕ್ ಮಾಡೋ. ಅಮ್ಮ